ಸ್ವಲ್ಪ ಪ್ರೆಸ್ ಮಾಡಿ ಎದ್ದು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಹಾರಬೇಕಾದ್ರೆ ಹಾಗೆ ತುಂಬಾ ಪ್ರೆಸ್ ಮಾಡಿ ಹಾರಬೇಕಾಗ್ತದೆ. ಹೈ ಜಂಪ್ ಎಲ್ಲ ಮಾಡುವಾಗ ನೋಡಿ ಬಂದು ಅಲ್ಲಿ ಕಾಲನ್ನು ಒತ್ತಿ ಮತ್ತೆ ಹಾಕ್ತಾರೆ. ಯಾವುದು ಲಾಂಗ್ ಜಂಪ್ ಆಗಲಿ ಏನು ಮಾಡಬೇಕಾದ್ರೂ ಕೂಡ ಹಾರತಕ್ಕಂತಹ ಜಾಗದಲ್ಲಿ ಕಾಲನ್ನು ಒತ್ತಿ ಹಾರಬೇಕಾಗ್ತದೆ. ಹಾಗೆ ಇದು 100 ಯೋಜನ ದೂರ ಹಾರಬೇಕಾಗಿರೋದ್ರಿಂದ ಅವರು ಹೋಗಿ ನಿಂತಿರತಕ್ಕಂತಹ ಪರ್ವತ, ಅದಕ್ಕೆ ಮಾಹೇಂದ್ರ ಪರ್ವತ ಅಂತ ಹೆಸರು. ಆ ಮಾಹೇಂದ್ರ ಪರ್ವತದಲ್ಲಿ ನಿಂತು ಹನುಮಂತ ದೇವರು ದೊಡ್ಡ ದೇಹವನ್ನು ಸ್ವೀಕಾರ ಮಾಡಿ ಆ ಪರ್ವತವನ್ನು ಗಟ್ಟಿಯಾಗಿ ಒತ್ತಿದ್ರಂತೆ. ಗಟ್ಟಿಯಾಗಿ ಒತ್ತಿ ಅಲ್ಲಿಂದ ಇನ್ನು ಮೇಲೆ ಹಾರಬೇಕು ಅಂತ ಅವರು ಒತ್ತಿದಾಗ ಏನಾಯಿತು ಅದನ್ನೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ತುಂಬಾ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಆ ಒತ್ತಿದಾಗ ಇಡೀ ಪರ್ವತ ಅಲ್ಲಾಡಿದಂತೆ. ಅಲ್ಲಾಡಿದಾಗ ಆ ಪರ್ವತದಲ್ಲಿದ್ದಂತಹ ಮರಗಳೆಲ್ಲ ಅಲ್ಲಾಡಿದಂತೆ. ಆ ಮರಗಳಲ್ಲಿ ಇರತಕ್ಕಂತಹ ಹೂಗಳೆಲ್ಲ ಉದುರಿ ಆ ಪರ್ವತದಲ್ಲಿ ಕಲ್ಲು ಮುಳ್ಳು ಏನು ಕಾಣಲಿಲ್ಲಂತೆ, ಬರೀ ಹೂವು ಕಾಣ್ತಾ ಇದ್ದಾನೆ. ಅಂದ್ರೆ ಒಂದು ಪುಷ್ಪದ ಪರ್ವತ ಎದ್ದು ನಿಂತ ಹಾಗೆ ಕಂಡಿತು. ಅಂದ್ರೆ ಹನುಮಂತ ದೇವರು ಅಷ್ಟು ಜೋರಾಗಿ ಅದನ್ನು ಒತ್ತಿದ್ರು, ಪರ್ವತವನ್ನು ಒತ್ತಿದ್ರು. ಅದನ್ನು ಒತ್ತಿದ್ದು ಹೇಗಾಯ್ತು ಅಂತ ಹೇಳಿದ್ರೆ ವಾದಿರಾಜರು ಹೇಳ್ತಾರೆ, ಯಾಕೆ ಹನುಮಂತ ದೇವರು ಅಷ್ಟು ಒತ್ತಿದ್ರು ಪರ್ವತವನ್ನು? ಆ ಪರ್ವತ ಭೂಮಿಯ ಒಳಗೆ ಹೋಗ್ತಾನೆ. ಯಾಕೆ ಒತ್ತಿದ್ರು ಅಂತ ಹೇಳಿದ್ರೆ ವಾದಿರಾಜರು, ನಮ್ಮ ಸೋದೆಯಲ್ಲಿ ಇರತಕ್ಕಂಥ ವಾದಿರಾಜರು ತಮ್ಮ ಗ್ರಂಥದಲ್ಲಿ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಅವರು ಹೇಳ್ತಾರೆ, ಸೀತೆ ಇದ್ದಾಳೆ, ಅವಳು ಭೂಮಿಯ ಮಗಳು, ಅವಳಿಗೆ ಹೆಸರೇ ಉಂಟು ಭೂಮಿಜ ಅಂತ. ಅವಳ ಕಥೆ ಏನು ಅಂತ ಹೇಳಿದ್ರೆ, ಜನಕ ಮಹಾರಾಜ ಯಜ್ಞಕ್ಕೋಸ್ಕರ ಆ ಭೂಮಿಯನ್ನು ಉಳ್ತಾ ಇರುವಾಗ ಆ ಭೂಮಿಯಲ್ಲಿ ಸಿಕ್ಕಿದ್ದು, ಹೆಂಡತಿಯಿಂದ ಹುಟ್ಟಿದ್ದಲ್ಲ ಸೀತಾದೇವಿ, ಭೂಮಿಯನ್ನು ಉಳ್ತಾ ಇರುವಾಗ ಸಿಕ್ಕಿದಂತಹ ಮಗುವಳು. ಅದರಿಂದಾಗಿ ಅವಳಿಗೆ ಭೂಮಿಜ ಅಂತ ಹೆಸರು, ಭೂಮಿಯಿಂದ ಹುಟ್ಟಿದವಳು ಅಂತ. ಆ ಭೂಮಿಯ ಮಗಳು ಸೀತೆ. ಆ ಸೀತೆ ಆ ರಾವಣ ಅಪಹರಿಸಿಕೊಂಡು ಹೋದ್ರಿಂದ ಆ ಸೀತೆಯ ತಾಯಿಯಾದಂತಹ ಭೂದೇವಿ ತುಂಬಾ ದುಃಖಿತಳಾಗಿದ್ದಾಳೆ. ಮಗಳನ್ನು ಅಪಹರಿಸಿಕೊಂಡು ಹೋದ್ರು ಅಂತ ಹೇಳಿದ್ರೆ ತಾಯಿಗೆ ದುಃಖ ಆಗ್ತದೆ. ಆ ಭೂಮಿ ತಾಯಿ ತುಂಬಾ ದುಃಖ ಪಡ್ತಿದ್ಲಂತೆ. ಆ ಭೂಮಿಗೆ ಸಮಾಧಾನ ಮಾಡ್ಲಿಕ್ಕೋಸ್ಕರ ಹನುಮಂತ ದೇವರು ಪರ್ವತವನ್ನು ಒತ್ತಿ ಭೂಮಿಯ ಒಳಗೆ ಕಳಿಸಿದ್ರಂತೆ. ಆ ಪರ್ವತದ ಮುಖಾಂತರ ಹೇಳಿಸಿದ್ರಂತೆ, ನೋಡು ನಿನ್ನ ಮಗಳನ್ನು ಹುಡುಕಲಿಕ್ಕೆ ಹನುಮಂತ ಹೋಗ್ತಾ ಇದ್ದಾನೆ, ಇನ್ನು ಸ್ವಲ್ಪ ಸಮಯದಲ್ಲಿ ನಿನ್ನ ಮಗಳು ಬರ್ತಾಳೆ, ನೀನು ಏನೂ ಯೋಚನೆ ಮಾಡಬೇಡ ಅಂತ ಭೂಮಿಗೆ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಹನುಮಂತ ದೇವರ ಆ ಪರ್ವತವನ್ನು ಒತ್ತಿ ಭೂಮಿಯೊಳಗೆ ಕಳುಹಿಸಿ ಹಾರಿದ್ರು ಅಂತ ಹೇಳಿ ಆ ವಾದಿರಾಜ ತೀರ್ಥರು ಆ ಘಟನೆಯನ್ನು ವರ್ಣಿಸ್ತಾರೆ. ಈ ರೀತಿ ಆ ಭೂಮಿಯನ್ನು ಒತ್ತಿ ಹನುಮಂತ ದೇವರು ಮೇಲೆ ಹಾರಿದ್ರು. ಹಾರಿದಾಗ ಅಲ್ಲಿ ಸ್ವಲ್ಪ ದೂರ ಹೋದಾಗ ಆ ಒಂದು ಪರ್ವತ ಮೇಲೆ ಬರ್ತದೆ ಅಂತ ಹೇಳ್ತಾರೆ. ಆ ಪರ್ವತದ ಹೆಸರು ಮೈನಾಕ ಅಂತ ಹೇಳ್ತಾರೆ. ಶ್ಯಾಲೋಹರಸ್ಯ ಅಂತ, ರುದ್ರದೇವರ ಭಾವ ಅಂತ. ನಮ್ಗೆ ಇವತ್ತು ರುದ್ರದೇವರ ಹೆಂಡತಿ ಪಾರ್ವತಿ ದೇವಿ. ಅವಳಿಗೆ ಯಾಕೆ ಪಾರ್ವತಿ ಅಂತ ಹೆಸರು ಅಂತ ಹೇಳಿದ್ರೆ, ಪರ್ವತನ ಮಗಳಾದದ್ರಿಂದ ಪಾರ್ವತಿ ಅಂತ. ಯಾವ ಪರ್ವತ? ನಾವು ಹಿಮವತ್ ಪರ್ವತ ಅಂತ ಹೇಳ್ತೇವೆ, ಹಿಮಾಲಯ ಪರ್ವತ. ಆ ಹಿಮಾಲಯ ಪರ್ವತಕ್ಕೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅವನ ಹೆಸರು ಹಿಮಾಲಯ ಅಂತ ಹೆಸರು. ಅವನ ಮಗಳು ಈ ಪಾರ್ವತಿ ದೇವಿ. ಅದರಿಂದಾಗಿ ಅವಳಿಗೆ ಪಾರ್ವತಿ ನೋಡಿ, ಪರ್ವತ ಪಾರ್ವತಿ ಅಂದ್ರೆ ಪರ್ವತಸ್ಯ ಅಪತ್ಯಂ ಸ್ತ್ರೀ ಪಾರ್ವತಿ ಅಂದ್ರೆ ಪರ್ವತನ ಹೆಣ್ಣು ಮಗಳು ಅಂತ ಅರ್ಥ. ಅದರಿಂದಾಗಿ ಅವಳಿಗೆ ಪಾರ್ವತಿ ಅಂತ ಹೆಸರು. ಆ ಹಿಮವತ್ ಪರ್ವತನಿಗೆ ಇರತಕ್ಕಂತಹ ಇನ್ನೊಂದು ಗಂಡು ಮಗುವಿನ ಹೆಸರೇ ಮೈನಾಕ ಅಂತ. ಅದರಿಂದಾಗಿ ಪಾರ್ವತಿಯ ತಮ್ಮ ಮೈನಾಕ. ಅದರಿಂದಾಗಿ ಹೆಂಡತಿಯ ತಮ್ಮ ಯಾವತ್ತೂ ಕೂಡ ಭಾವ ಆಗ್ತಾನೆ. ಅದರಿಂದಾಗಿ ಶಾಲೋ ಹರಸ್ಯ, ರುದ್ರದೇವರ ಭಾವ. ಅಂತಹ ಮೈನಾಕ ಪರ್ವತ ಆ ಸಮುದ್ರದಿಂದ ಮೇಲಕ್ಕೆ ಬಂತು. ಯಾಕೆ ಮೇಲಕ್ಕೆ ಬಂದ ಅದನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳು ವಿವರಣೆ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಸಮುದ್ರ ರಾಜನೇ, ಸಮುದ್ರಕ್ಕೆ ಒಬ್ಬ ಅಭಿಮಾನಿ ದೇವತೆ ಇದ್ದಾನೆ ವರುಣ. ಆ ವರುಣನೇ ಆ ಮೈನಾಕ ಪರ್ವತವನ್ನು ಮೇಲೆ ಬರಲಿಕ್ಕೆ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಆ ಸಮುದ್ರ ರಾಜ ಹೇಳ್ತಕ್ಕಂತಹ ಕಾರಣ ಚೆನ್ನಾಗಿದೆ. ಸಮುದ್ರ ಹೇಗೆ ಹುಟ್ಟಿತು, ಸಮುದ್ರ ಆಗಿರತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಘಟನೆ ಇದೆ.
ಸಾಗರ ಅಂತ ಹೆಸರು ಸಮುದ್ರಕ್ಕೆ. ಯಾಕೆ ಸಾಗರ ಅಂತ ಹೆಸರು ಅಂತ ಹೇಳಿದ್ರೆ ಸಗರ ಚಕ್ರವರ್ತಿಯ ಮಕ್ಕಳಿಂದ ಹುಟ್ಟಿದ್ದಾದ್ರಿಂದ ಅದಕ್ಕೆ ಸಾಗರ ಅಂತ ಹೆಸರು. ಈ ಸಗರ ಚಕ್ರವರ್ತಿ ಯಾರು ಅಂತ ಹೇಳಿದ್ರೆ ರಾಮನ ವಂಶದಲ್ಲಿ ಬಂದಿರತಕ್ಕಂತಹ ಒಬ್ಬ ರಾಜ. ಆ ರಾಮನ ವಂಶದಲ್ಲಿ ಬಂದಿರತಕ್ಕಂತಹ ರಾಜನಾಗಿರತಕ್ಕಂತಹ ಸಗರ ಚಕ್ರವರ್ತಿಯಿಂದ ಬಂದಿರತಕ್ಕಂಥದ್ದು ಹುಟ್ಟಿರತಕ್ಕಂತಹದ್ದು ಸಮುದ್ರ. ಅದರಿಂದಾಗಿ ಅದಕ್ಕೆ ಸಾಗರ ಅಂತ ಹೆಸರು. ಅದರಿಂದಾಗಿ ಆ ಸಮುದ್ರ ರಾಜ ಅವನು ಯೋಚನೆ ಮಾಡಿದಂತೆ, ನಾನು ಹುಟ್ಟಲಿಕ್ಕೆ ಕಾರಣನೇ ಈ ರಾಮಚಂದ್ರನ ವಂಶದವನಾದಂತಹ ಸಗರ ರಾಜ. ಆ ರಾಮಚಂದ್ರನ ಕೆಲಸಕ್ಕೋಸ್ಕರ ಈ ಹನುಮಂತ ಈ ಸಮುದ್ರವನ್ನು ಹಾರ್ತಾ ಇದ್ದಾನೆ. ಅದರಿಂದಾಗಿ ಇಷ್ಟು ದೂರದ 100 ಯೋಜನ ದೂರದ ಸಮುದ್ರವನ್ನು ಹಾರುವಾಗ ಅವನಿಗೆ ಸುಸ್ತಾಗಬಹುದು. ಅದರಿಂದಾಗಿ ಅವನಿಗೆ ವಿಶ್ರಾಂತಿ ಮಾಡಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಆ ಸಮುದ್ರದಲ್ಲಿರತಕ್ಕಂತಹ ಆ ಪರ್ವತದ ನೆನಪಾಯ್ತಂದನು, ಈ ಮೈನಾಕ ಪರ್ವತ. ಈ ಪರ್ವತ ಸಮುದ್ರದ ಒಳಗೆ ಬಂದು ಯಾಕೆ ಬಿತ್ತು ಅದಕ್ಕೊಂದು ಕಥೆ ಇದೆ. ಆ ಪರ್ವತಕ್ಕೂ ವಾಯುದೇವರು ಹನುಮಂತನಾಗಿ ಬಂದದ್ದು. ಆ ಪರ್ವತಕ್ಕೂ ವಾಯುದೇವರಿಗೂ ಒಂದು ಸಂಬಂಧ ಇದೆ. ಅದೇನು ಅಂತ ಹೇಳಿದ್ರೆ, ಇದು ಹಿಂದಿನ ಘಟನೆ ಮತ್ತೊಂದು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಹಿಂದಿನ ಕಾಲದಲ್ಲಿ ಪರ್ವತಗಳಿಗೆ ರೆಕ್ಕೆ ಇತ್ತಂತೆ. ಪ್ರತಿಯೊಂದು ಪರ್ವತಗಳಿಗೂ ಕೂಡ ರೆಕ್ಕೆ ಇತ್ತಂತೆ. ಹಕ್ಕಿಗಳಿಗೆ ಹೇಗೆ ರೆಕ್ಕೆ ಉಂಟು ಅದೇ ರೀತಿ ರೆಕ್ಕೆ ಇದ್ದು ಹಕ್ಕಿಗಳು ಹಾರಿದ ಹಾಗೆ ಪರ್ವತಗಳು ಕೂಡ ಹಾರಿಕೊಂಡು ಹೋಗ್ತಾ ಇದ್ದಂತೆ. ಹಾರಿಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಕೂತು ಬಿಡಿದಂತೆ. ಹಕ್ಕಿ ಕೂತ್ರೆ ಯಾರಿಗೇನು ಆಗುದಿಲ್ಲ. ಅಷ್ಟು ದೊಡ್ಡ ಪರ್ವತ ಹಾರಿಕೊಂಡು ಹೋಗಿ ಒಂದು ಕಡೆ ಕೂತಿತು ಅಂತಾದ್ರೆ ಅಲ್ಲಿರತಕ್ಕಂತಹ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಕೂಡ ಚಟ್ನಿ ಅಂತೆ. ಈ ತರನೇ ಆಗ್ತಿತ್ತಂತೆ ಹಿಂದಿನ ಕಾಲದಲ್ಲಿ. ಪರ್ವತಗಳು ಎದ್ದು ಹೋಗುದು, ಎಲ್ಲ ಒಂದು ಕಡೆ ಹೋಗಿ ಕೂತು ಬಿಡು. ಯಾವ್ದಾದ್ರು ಒಂದು ದೊಡ್ಡ ಬಂಡೆಕಲ್ಲು ಬಂದು ಬಿದ್ದರೆ ಅಡಿಯಲ್ಲಿಂದ ಪ್ರಾಣಿಗಳೆಲ್ಲ ಹೇಗೆ ಚಟ್ನಿ ಆಗಿ ಹೋಗ್ತದೆ, ಈ ದೊಡ್ಡ ಪರ್ವತನೇ ಬಂದು ಕೂತ್ರೆ ಎಷ್ಟು ಪ್ರಾಣಿಗಳು ನಷ್ಟ ಆಗ್ಬೋದು. ಇದನ್ನು ನೋಡಿ 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 ಪ್ರಾಣಿಗಳಿಗೆಲ್ಲ ಹೆದರಿಕೆ ಶುರುವಾಯ್ತಂತೆ. ಇದ್ದವರಿಗೆಲ್ಲ ಹೆದರಿಕೆ, ಯಾವಾಗ ಯಾವ ಪರ್ವತ ಬಂದು ನನ್ನ ಮೇಲೆ ಕೂತು ಬಿಡ್ತದೆ ಅಂತ ಹೆದರಿಕೆ ಆಗಿ ಆ ಪ್ರಾಣಿಗಳೆಲ್ಲ ಎಲ್ಲ ಪ್ರಾಣಿಗಳೆಲ್ಲ ಸೇರಿಕೊಂಡು ಇಂದ್ರನ ಹತ್ರ ಹೋಗಿ, ಇಂದ್ರ ಅಂದ್ರೆ ಇಡೀ 3 ಲೋಕವನ್ನು ಆಳತಕ್ಕಂತಹ ರಾಜ, ಅವನ ಹತ್ರ ಹೋಗಿ ಈಗ ಸಮಸ್ಯೆ ಹೇಳ್ಕೊಂಡ್ರಂತೆ. ಈ ಪರ್ವತಗಳೆಲ್ಲ ಹಾರಿ ಬಂದು ನಮ್ಮ ಮೇಲೆ ಕೂತು ಬಿದ್ದು ಯಾವಾಗ ನಮ್ಮನ್ನು ಕೊಂದು ಬಿಡ್ತದೋ ಅಂತ ನಮಗೆ ಹೆದರಿಕೆ ಆಗ್ತಾ ಉಂಟು. ಅದರಿಂದಾಗಿ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಇಂದ್ರನ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ಇಂದ್ರ ಏನು ಮಾಡಿದ ಅಂತ ಹೇಳಿದ್ರೆ ತನ್ನ ಕೈಯಲ್ಲಿರತಕ್ಕಂತಹ ವಜ್ರಾಯುಧದಿಂದ ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನು ಕೂಡ ತುಂಡು ಮಾಡಿಕೊಂಡು ಬಂದಾನೆ. ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನು ಕೂಡ ತುಂಡು ಮಾಡಿ ಆ ನಂತರ ಪರ್ವತಗಳು ಹಾರಬಾರದು ಅಂತ ಆ ರೀತಿ ವ್ಯವಸ್ಥೆ ಮಾಡಿಕೊಂಡು ಬಂದಾನೆ. ಈ ಮೈನಾಕ ಪರ್ವತ ಇದ್ದಾನಲ್ಲ, ಅವನನ್ನು ಮಾತ್ರ ವಾಯುದೇವರು ತನ್ನ ಸಾಮರ್ಥ್ಯದಿಂದಾಗಿ ಎತ್ತಿಕೊಂಡು ಬಂದು ಸಮುದ್ರದ ಒಳಗೆ ಹಾಕಿ ಬಿಟ್ರಲ್ಲ. ನಿನ್ನ ಮೇಲೆ ಬರಬೇಡ, ಮೇಲೆ ಬಂದ್ರೆ ಅವನಿಂದ ರೆಕ್ಕೆಯನ್ನು ತುಂಡು ಮಾಡಿಬಿಡ್ತಾನೆ ಅಂತ ಹೇಳಿ ಆ ಸಮುದ್ರದ ಒಳಗೆ ಹಾಕಿ ಬಿಟ್ರಲ್ಲ. ಅದರಿಂದಾಗಿ ಆ ಮೈನಾಕನ ರೆಕ್ಕೆಯನ್ನು ಉಳ್ಕೊಂಡಿದ್ದಾನೆ. ಮತ್ತೆ ಎಲ್ಲಾ ಪರ್ವತಗಳ ರೆಕ್ಕೆಯು ಕೂಡ ತುಂಡಾಗಿ ಹೋಗಿದ್ದಾನೆ. ಆ ಒಂದು ಉಪಕಾರ ಸ್ಮರಣೆ ಆ ಮೈನಾಕನಿಗೆ ಇತ್ತು. ಆದ್ರಿಂದಾಗಿ ಸಮುದ್ರ ರಾಜ ಮೈನಾಕನ ಹತ್ರ ಹೋಗಿ ಹೇಳಿದಂತೆ, ನೋಡು, ವಾಯುದೇವರಿಂದಾಗಿ ನಿನ್ನ ರೆಕ್ಕೆ ಉಳಿದಿದೆ. ಅದೇ ವಾಯುದೇವರ ಮಗನಾದಂತಹ ವಾಯುದೇವರ ಅವತಾರಭೂತನಾದಂತಹ ಹನುಮಂತ ರಾಮನ ಕೆಲಸಕ್ಕೋಸ್ಕರ ಈ ಸಮುದ್ರವನ್ನು ಹಾರಿಕೊಂಡು ಬರ್ತಾ ಇದ್ದಾನೆ. ರಾಮನಿಗೂ ನಮಗೂ ಸಂಬಂಧ ಇದೆ. ಯಾಕೆಂತ ಹೇಳಿದ್ರೆ ರಾಮನ ವಂಶದವರಿಂದಾಗಿಯೇ ಈ ಸಮುದ್ರ ನಿರ್ಮಾಣ ಆದದ್ದು. ಅದರಿಂದಾಗಿ ನಮಗೂ ಈಗ ನಾನು ಹನುಮಂತನಿಗೆ ಉಪಕಾರ ಮಾಡಲಿಕ್ಕೆ ಹೋಯ್ತು ಅಂತಾದ್ರೆ ನನ್ನ ಒಂದು ಋಣವೂ ಪರಿಹಾರ ಆಗ್ತದೆ. ನಿನ್ನನ್ನೇನು ವಾಯುದೇವರು ರಕ್ಷಣೆ ಮಾಡಿದ್ದಾರೆ, ನಿನ್ನ ಋಣವು ಪರಿಹಾರ ಆಗ್ತದೆ. ಆದ್ರಿಂದಾಗಿ ನೀನು ಈಗಲೇ ಮೇಲೆ ಹೋಗಿ ಆ ಹನುಮಂತನಿಗೆ ವಿಶ್ರಾಂತಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಆ ಸಮುದ್ರ ರಾಜ ಆ ಮೈನಾಕ ಪರ್ವತವನ್ನು ಮೇಲೆ ಬರಲಿಕ್ಕೆ ಪ್ರೇರೇಪಣೆ ಮಾಡ್ತಾನೆ. ಆ ಸಮುದ್ರ ರಾಜನ ಪ್ರೇರೇಪಣೆಯಿಂದಾಗಿ ಆ ಮೈನಾಕ ಪರ್ವತ ಸಮುದ್ರದಿಂದ ಮೇಲೆ ಬರ್ತದೆ. ಮೇಲೆ ಬಂದು ಹನುಮಂತನಿಗೆ ಹೇಳ್ತಾನಂತೆ, ಅವರ ಮಾತುಕತೆಯನ್ನು ಹೇಳ್ತಾರೆ. ಏನು ಹೇಳ್ತದೆ ಆ ಮೈನಾಕ ಪರ್ವತ ಅಂತ ಹೇಳಿದ್ರೆ, ಅತಿಥಿ ಕಿಲ ಪೂಜಾರ್ಹ ಅಂತ. ಯಾರೇ ಆಗಲಿ ಮನೆಗೆ ಅತಿಥಿಗಳು ಬಂದ್ರು ಅಂತ ಅಂದ್ರೆ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾದ್ದು ಕರ್ತವ್ಯ. ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಮನೆಗೆ ಅತಿಥಿಗಳು ಬಂದಾಗ ಅವರಿಗೆ ಬೇಕಾದಷ್ಟು ಆದರ ಆತಿಥ್ಯ ಕೊಡಬೇಕು. ಕೊನೆ ಪಕ್ಷ ಒಂದು ಲೋಟ ನೀರನ್ನಾದ್ರೂ ಕೊಡ್ಲಿಲ್ಲ ಅಂತ ಅಂದ್ರೆ ಆ ಮನೆ ಸ್ಮಶಾನಕ್ಕೆ ಸಮಾನ. ಅತಿಥಿಗಳು ಬಂದಾಗ ಅವರಿಗೆ ಕುಡಿಲಿಕ್ಕೆ ಒಂದು ಲೋಟ ನೀರನ್ನಾದ್ರೂ ಕೊಡ್ಲಿಲ್ಲ ಅಂದ್ರೆ ಆ ಮನೆ ಅಲ್ಲ, ಅದು ಸ್ಮಶಾನ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದರಿಂದಾಗಿ ಮನೆಗೆ ಅತಿಥಿಗಳು ಬಂದಾಗ, ಈಗೆಲ್ಲ ಅಂತ ಒಂದು ಸಂಪ್ರದಾಯನೇ ಇಲ್ಲ. ಬಾಗಿಲಿನ ಹೊರಗಡೆನೆ ಮಾತಾಡಿಸಿ ಕಳಿಸ್ತಕ್ಕಂತಹ ಸಂಪ್ರದಾಯ ಬಂದ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಮನೆ ಒಳಗೆ ಕರೆದು ಅವರಿಗೆ ಬೇಕಾದ ಎಲ್ಲ ಉಪಚಾರವನ್ನು ಮಾಡಿ ಅವರ ಜೊತೆಗೆ ಮಾತಾಡ್ತಾರೆ. ಈಗ ಯಾರಿಗೂ ಅಷ್ಟಿಲ್ಲ, ಸಮಯ ಇಲ್ಲವೇ ಇಲ್ಲ, ಹೊರಗಡೆಯಿಂದಲೇ ಕಳಿಸಿ ಬಿಡ್ತಾರೆ. ಆದ್ರೆ ಅದು ನಮ್ಮ ಸಂಪ್ರದಾಯ ಅಲ್ಲ. ಹೇಳ್ತಾರೆ, ಅತಿಥಿಗಳು ಬಂದಾಗ
ಏನೂ ಆದರಾತಿಥ್ಯ ಮಾಡ್ಲಿಕ್ಕೆ ಆಗಿಲ್ಲ ಅಂತಾದ್ರೆ ಕೊನೆ ಪಕ್ಷ ಒಂದು ಲೋಟ ನೀರನ್ನಾದ್ರೂ ಕೊಟ್ಟು ಕಳಿಸಿ, ಇಲ್ಲದೆ ಹೋದ್ರೆ ಅದು ಮನೆ ಅಲ್ಲ, ಅದು ಸ್ಮಶಾನ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಅದರಿಂದಾಗಿ ಆ ಮೈನಾಕ ಪರ್ವತ ಹೇಳ್ತಾನೆ, ಈಗ ನೀನು ಸಮುದ್ರದ ಮೇಲಿಂದ ಹೋಗ್ತಾ ಇದ್ದೀಯ, ಅದರಿಂದಾಗಿ ಅತಿಥಿ ಅಂದ್ರೆ ಮತ್ತೊಂದಿದೆ, ಕರೆದು ಬರುವ ಅತಿಥಿ ಅಲ್ಲ. ನೀವು ಫೋನ್ ಮಾಡಿಯೋ ಅಥವಾ ಕಾಗದ ಬರೆದೋ ನೀವು ಬರಬೇಕು ಅಂತ ಹೇಳಿ ಯಾರು ಬರ್ತಾರೆ ಅವರ ಅತಿಥಿಗಳಲ್ಲ. ನಿಮ್ಗೆ ಗೊತ್ತಿಲ್ಲದೆ ಯಾರು ಬರ್ತಾರೆ ಅವರ ಅತಿಥಿಗಳು. ಹಾಗೀಗ ಹನುಮಂತ ಬರ್ತಾನೆ ಅಂತ ಇವರಿಗೆ ಗೊತ್ತೇ ಇಲ್ಲ, ಹನುಮಂತ ಅಲ್ಲಿ ಬರ್ತಾ ಇದ್ದಾನೆ, ಬರ್ತಾ ಇರುವವನನ್ನು ಕರೆದು ಅವನನ್ನು ಉಪಚಾರ ಮಾಡಬೇಕು ಅಂತವನಿಗೆ ಅತಿಥಿ ಅಂತ ಹೆಸರು. ಹಾಗೆ ಆ ಸಮುದ್ರ, ಆ ಮೈನಾಕ ಪರ್ವತ ಮೇಲೆ ಬಂದು ಹನುಮಂತನಿಗೆ ಹೇಳ್ತಾನಂತೆ, ನೋಡು ನೀನೀಗ ನಮ್ಮ ಅತಿಥಿಯಾಗಿ ಇಲ್ಲಿ ದೂರಲ್ಲಿ ಬಂದಿದ್ದೀಯ, ಏನೋ ಒಂದು ದೊಡ್ಡ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಿ, ನೀನು ಬಾ, ನಿಮಗೆ ಸುಸ್ತಾಗುತ್ತೆ, ಅಷ್ಟು ದೂರ ಹೋಗ್ಲಿಕ್ಕೆ ಹಾರಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಹೊತ್ತು ಇಲ್ಲಿ ಇದ್ದು ವಿಶ್ರಾಂತಿ ತಗೊಂಡು ನಂತರ ಏನಾದರೂ ಉಪಚಾರ ಎಲ್ಲ ತಕೊಂಡು ಹೋಗು ಅಂತ ಆ ಮೈನಾಕ ಪರ್ವತ ಹನುಮಂತನಿಗೆ ಹೇಳ್ತಾನಂತೆ. ಆಗ ಹನುಮಂತ ಹೇಳ್ತಾನಂತೆ, ಇಲ್ಲ ಖಂಡಿತವಾಗಿಯೂ ನನಗೆ ಬೇಡ, ನಾನು ಎಷ್ಟರ ತನಕ ರಾಮನ ಕೆಲಸವನ್ನು ಮಾಡುವುದಿಲ್ಲೋ ಅಷ್ಟರ ತನಕ ನಾನು ಒಂದು ತೊಟ್ಟು ನೀರನ್ನು ಕುಡಿಯುವುದಿಲ್ಲ, ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳುವುದಿಲ್ಲ ಅಂತ ಹೇಳಿ ಅವನ, ಆದ್ರೆ ಪಾಪ ಅಷ್ಟು ಮೇಲೆ ಬಂದಿದ್ದಾನೆ, ಆಧಾರದಿಂದ ಬಂದಿದ್ದಾನೆ, ಅಭಿಮಾನದಿಂದ ಬಂದಿದ್ದಾನೆ, ಅವನಿಗೆ ಅವಮಾನವೂ ಕೂಡ ಮಾಡಬಾರದು ಅಂತ ಹೇಳಿ ಹೇಳ್ತಾರೆ. ಆಶ್ಲಿಷ್ಯ ಪರ್ವತವರಂ, ಆ ಪರ್ವತವನ್ನು ಆಲಿಂಗನ ಮಾಡಿಕೊಂಡ್ರಂತೆ, ಅಪ್ಪಿಕೊಂಡು ಅವನಿಗೆ ಸಾಂತ್ವನ ಹೇಳಿ ಅವನನ್ನು ಸಮುದ್ರದ ಒಳಗೆ ಕಳುಹಿಸಿ ಅಲ್ಲಿ ತಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು. ಯಾಕೆಂದ್ರೆ ಅವರಿಗೆ ಅವಿಶ್ರಮೋತ್ಸವ, ಹನುಮಂತ ದೇವರಿಗೆ ವಿಶ್ರಾಂತಿ ಎಂಬಂತದರ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ನಾವು ಅಂದ್ಕೊಳ್ತೇವೆ, ಯಾಕೆ ಹನುಮಂತನ ಕತೆ ಯಾವತ್ತೂ ಆಗಿ ಹೋದ ಘಟನೆ, ಎಷ್ಟೋ 5,000 6,000 ವರ್ಷಗಳ ಹಿಂದಿನ ಘಟನೆ, ಅದೆಲ್ಲ ನಮಗೆ ಅವಶ್ಯಕ, ಅದು ಅಲ್ಲ, ಅದು ಮಹಾಭಾರತ, ಇದು ತುಂಬಾ ಹಿಂದೆ ಆಗಿರ್ತಕ್ಕಂಥ ಘಟನೆ ಹನುಮಂತನ ಕಥೆ. ಅವನ ಕಥೆ ನಮಗೆ ಕೇಳಿ ಏನು ಉಪಯೋಗ, ಅವನಿಂದಾಗಿ ನಮ್ಗೆ ಆಗ್ಬೇಕಾದ್ದು ಏನು ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಹನುಮಂತ ದೇವರದ್ದು ರೂಪ ವಾಯುದೇವರೇ ಹನುಮಂತನಾಗಿ ಬಂದದ್ದು. ಆ ವಾಯುದೇವರು ನಮಗೆ ಮಾಡತಕ್ಕಂತಹ ಉಪಕಾರವನ್ನು ನೆನೆಸಿಕೊಂಡ್ರೆ ನಾವು ಒಂದು ಕ್ಷಣವೂ ಕೂಡ ಅವರನ್ನು ಮರೆಯುವುದಿಲ್ಲ, ಅವರನ್ನು ಪ್ರತಿ ಕ್ಷಣವೂ ಕೂಡ ನೆನಪಿಸಿಕೊಳ್ಬೇಕು. ಅಷ್ಟು ಉಪಕಾರವನ್ನು ಪ್ರತಿಯೊಂದು ಜೀವಿಗಳಿಗೂ ಕೂಡ ಹನುಮಂತ ದೇವರು ಮಾಡ್ತಾರೆ. ನಾವು ಮುಖ್ಯವಾಗಿ ಕೇಳ್ತೇವೆ, ವಾಯುದೇವರಿಗೆ ಎಷ್ಟು ರೂಪ ಅಂತ ಕೇಳಿದ್ರೆ ನಮ್ಮಲ್ಲಿ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೊದಲನೇದಾಗಿ ಹನುಮಂತನಾಗಿ ಬಂದ, ಆಮೇಲೆ ಭೀಮಸೇನನಾಗಿ ಬಂದ, ಆಮೇಲೆ ಮಧ್ವಾಚಾರ್ಯರಾಗಿ ಬಂದ್ರು ಅಂತ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಅದೆಲ್ಲ ಹಿಸ್ಟ್ರಿ ಹಿಂದೆ ನಡೆದು ಹೋದದ್ದು. ಪ್ರತಿಯೊಂದು ವ್ಯಕ್ತಿಗಳ ಒಳಗೂ ಕೂಡ ವಾಯುದೇವರು 5 ರೂಪದಿಂದ ಪ್ರತಿಯೊಂದು ವ್ಯಕ್ತಿಗಳಿಗೂ ಕೂಡ ಈಗಲೂ ಕೂಡ ಇದ್ದಾರೆ, ನಮ್ಮೊಳಗೆ ನಿಮ್ಮೊಳಗೆ ಪ್ರತಿಯೊಬ್ಬರೊಳಗೂ ಕೂಡ ಇದ್ದಾರೆ. ಅವರು ಮಾಡತಕ್ಕಂತಹ ಕೆಲಸವನ್ನೆಲ್ಲ ನಾವು ನೆನಪಿಸಿಕೊಳ್ಳಲೇಬೇಕು. ಯಾಕೆಂತ ಹೇಳಿದ್ರೆ ಆ ವಾಯುದೇವರು ನಮ್ಮ ದೇಹದ ಒಳಗೆ ಇಲ್ಲ ಅಂತ ಆದ್ರೆ ಒಬ್ಬ ವ್ಯಕ್ತಿಯು ಒಂದು ನಿಮಿಷವೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು 5 ನಿಮಿಷದಲ್ಲಿ ಅದನ್ನು ಹೇಳ್ತೇನೆ. ವಾಯುದೇವರು ನನ್ನೊಳಗೆ ಮಾತ್ರ ಅಲ್ಲ, ಇಲ್ಲಿ ಯಾರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ, ಯಾರೆಲ್ಲ ಜೀವರಾಶಿಗಳಿದ್ದಾರೆ, ಯಾವ ಧರ್ಮ ಅದೆಲ್ಲ ಇಲ್ಲೇ ಇಲ್ಲ, ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಅವರೆಲ್ಲ ಮಾಡಿಕೊಂಡದ್ದಷ್ಟೇ. ಪ್ರತಿಯೊಬ್ಬರ ಒಳಗೂ ಕೂಡ ವಾಯುದೇವರು 5 ರೂಪದಿಂದ ಇದ್ದು ಆ ವ್ಯಕ್ತಿಗೆ ಪ್ರತಿಯೊಂದು ಕ್ಷಣವೂ ಕೂಡ ಇರಸ್ತಿಕೆಯನ್ನು ಕೊಟ್ಟವರು ವಾಯುದೇವರು. ಅಂತಹ ವಾಯುದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ದು ತುಂಬಾ ಅವಶ್ಯಕವಾದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ವಾಯುದೇವರಿಗೆ ಒಟ್ಟು 5 ರೂಪಗಳಿದೆ. ಅದು ಯಾವುದು ಅಂತ ಹೇಳಿದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಒಂದು ಹಾಡು ಬರ್ತದೆ. ಪವಮಾನ ಅದರಲ್ಲಿ ಬರ್ತದೆ, 5 ಹೆಸರು ಕೂಡ ಬರ್ತದೆ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ರೂಪದಿಂದ ಪ್ರತಿಯೊಂದು ಜೀವಿಗಳ ಒಳಗೂ ಕೂಡ ಇದ್ದಾರೆ. ಖಾಲಿ ಮನುಷ್ಯರು ಮಾತ್ರ ಅಲ್ಲ, ಯಾರ್ಯಾರು ಜೀವಿಗಳು ಅಂತಿದ್ದಾರೆ, ಪ್ರಾಣಿಗಳಿದ್ದಾರೆ, ಪ್ರತಿಯೊಂದು ಪ್ರಾಣಿಗಳ ಒಳಗೂ ಕೂಡ 5 ರೂಪದಿಂದ ಇದ್ದಾರೆ ವಾಯುದೇವರು. 5 ರೂಪದಿಂದ ಇದ್ದುಕೊಂಡು ಪ್ರತಿಯೊಬ್ಬರ ಒಳಗೂ ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾರೆ. ಯಾವ ಕೆಲಸ? ಒಂದೊಂದು ರೂಪದಿಂದ ಒಂದೊಂದು ಕೆಲಸ. ಮೊದಲನೇದು ಪ್ರಾಣ. ಈ ಪ್ರಾಣ ರೂಪದಿಂದ ವಾಯುದೇವರು ಇದ್ದುಕೊಂಡು ಅವರು ಇರತಕ್ಕಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಹೇಳ್ತಾರೆ, ಕಣ್ಣು, ಮೂಗು, ಬಾಯಿ, ಕಿವಿ, ಇಷ್ಟು ಜಾಗದಲ್ಲಿ ಇದ್ದುಕೊಂಡು ನೀವೇನು ಶ್ವಾಸೋಚ್ಛ್ವಾಸ ಮಾಡ್ತೀರಿ ಅದನ್ನು ಮಾಡತಕ್ಕಂಥವ್ರು ಅವರು. ಶ್ವಾಸೋಚ್ಛ್ವಾಸ ಅಂದ್ರೆ ಗಾಳಿಯನ್ನು ಗಾಳಿಯನ್ನು ಒಳಗೆ ತಗೊಳ್ಳುವುದು, ಗಾಳಿಯನ್ನು ಹೊರಗೆ ಬಿಡುವುದು. ಇದು ಪ್ರಾಣ ರೂಪದಿಂದ ವಾಯುದೇವರು ಮಾಡತಕ್ಕಂತಹ ಕೆಲಸ. ಪ್ರತಿಯೊಂದು ಜೀವರಾಶಿಗಳೊಳಗೂ ಕೂಡ ಒಳಗೆ ಇದ್ದುಕೊಂಡು ಮಾಡತಕ್ಕಂಥವರು ಆ ವಾಯುದೇವರು ಅಂತ. ಎಷ್ಟು ಸಲ ಮಾಡ್ತಾರೆ? ಒಂದೊಂದು ದಿನಕ್ಕೆ ಒಂದೊಂದು ಜೀವಿಯ ಒಳಗೆ, ನಾವು ಅದನ್ನೆಲ್ಲ ಲೆಕ್ಕನೆ ಹಾಕುದಿಲ್ಲ. ಪ್ರತಿ ದಿನನೂ ನಾವು ಎಷ್ಟು ಸಲ ಉಸಿರಾಟವನ್ನು ನಡೆಸ್ತೇವೆ ಅಂತ ಹೇಳಿದ್ರೆ 21,000
600 ಬಾರಿ ಉಸಿರಾಟವನ್ನು ಮಾಡ್ತೇವೆ. ಇದನ್ನೆಲ್ಲ ಜಗನ್ನಾಥದಾಸರೊಂದು ಇದ್ದಾರೆ, 200 ವರ್ಷದ ಹಿಂದೆ ಬಂದವರು. ಅವರು ಹರಿಕಥಾಮೃತ ಸಾರ ಅಂತ ಒಂದು ಕನ್ನಡದ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದರಲ್ಲಿ ಒಂದು ಸಂಧಿ ಇದೆ, ಶ್ವಾಸ ಸಂಧಿ ಅಂತ. ಅವರೆಲ್ಲ ಲೆಕ್ಕ ಮಾಡ್ತಾ ಹೋಗ್ತಾರೆ, ಒಂದು ಸಲ ಉಸಿರಾಡಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ಅಂತ. ಒಂದು ಸಲ ಉಸಿರಾಡಲಿಕ್ಕೆ 4 ಸೆಕೆಂಡ್ ಬೇಕಂತೆ. ಒಮ್ಮೆ ಒಂದು ಉಸಿರಾಟ ಅಂತ ಹೇಳಿದ್ರೆ ಒಮ್ಮೆ ಗಾಳಿ ತಕೊಂಡು ಒಮ್ಮೆ ಗಾಳಿ ಹೊರಗೆ ಬಿಡ್ಲಿಕ್ಕೆ 4 ಸೆಕೆಂಡ್ ಬೇಕಂತೆ. ಆದ್ರಿಂದ ಒಂದು ನಿಮಿಷಕ್ಕೆ ಒಬ್ಬ ವ್ಯಕ್ತಿ 15 ಬಾರಿ ಉಸಿರಾಡ್ತಾನೆ. 60 ಸೆಕೆಂಡ್, 60 ಸೆಕೆಂಡ್ ಅಂದ್ರೆ 15 4 60, 4 ಸೆಕೆಂಡ್ ಅಂತ ಹೇಳಿದ್ರೆ 15 ಬಾರಿ ಉಸಿರಾಡ್ತಾನೆ. ಹೀಗೆ ಅವ್ರು ಲೆಕ್ಕ ಮಾಡ್ತಾ ಮಾಡ್ತಾ ಒಂದು ಗಳಿಗೆಗೆ ಎಷ್ಟು ಸಲ ಉಸಿರಾಡ್ತಾನೆ, ಒಂದು ಗಂಟೆಗೆ ಎಷ್ಟು ಸಲ ಉಸಿರಾಡ್ತಾನೆ, ಒಂದು ಗಂಟೆಗೆ 900 ಬಾರಿ ಉಸಿರಾಡ್ತಾನೆ ಒಬ್ಬ ವ್ಯಕ್ತಿ. ಆಮೇಲೆ ಒಂದು ದಿನಕ್ಕೆ ಎಷ್ಟು ಅಂತ ಹೇಳಿದವರು ಹೇಳ್ತಾರೆ 21,600 ಬಾರಿ ಉಸಿರಾಡ್ತಾರೆ. ಅವ್ರಿಗೂ ಲೆಕ್ಕ ಮತ್ತೆ ಮುಂದುವರಿತದೆ, ಒಂದು ತಿಂಗಳಿಗೆ ಎಷ್ಟು, ಒಂದು ವರ್ಷಕ್ಕೆ ಎಷ್ಟು ಎಲ್ಲ ಹೇಳಿ ಈ ರೀತಿ ವಾಯುದೇವರು ಪ್ರತಿಯೊಬ್ಬರ ಒಳಗೂ ಕೂಡ ಇದ್ದುಕೊಂಡು ಆ ಉಸಿರಾಟ ಕ್ರಿಯೆಯನ್ನು ನಡೆಸ್ತಾರೆ ಅಂತ ವಾಯುದೇವರನ್ನು ಯಾರು ಕೂಡ ಮರಿಬಾರದು ಅಂತ ಅವರಲ್ಲಿ ಮುಂದುವರಿಸ್ತಾರೆ. ಅಂತೂ ಒಬ್ಬ ವ್ಯಕ್ತಿ, ನಾನೇ ಆಗಲಿ ಯಾರೇ ಆಗಲಿ, ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಂದು ಜೀವಿಯೂ ಕೂಡ ಒಂದು ದಿನಕ್ಕೆ 21,600 ಬಾರಿ ಉಸಿರಾಡ್ತಾನೆ. ಆ ಉಸಿರಾಟವನ್ನು ನಡೆಸ್ತಕ್ಕಂಥವನು ಆ ಪ್ರಾಣ ರೂಪದಲ್ಲಿರತಕ್ಕಂತಹ ವಾಯುದೇವರು. ಎರಡನೇದ್ದು ಅಪಾನ. ಅಪಾನ ಅಂತ ಹೇಳಿದ್ರೆ ಇದು ದೇಹದಲ್ಲಿ ಕೆಳಮುಖವಾಗಿ ಸಂಚರಿಸತಕ್ಕಂತಹ ಗಾಳಿ. ಈ ಅಪಾನ ರೂಪದಿಂದ ಇದ್ದುಕೊಂಡು ವಾಯುದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಲಮೂತ್ರಗಳ ವಿಸರ್ಜನೆ ಆಗ್ತದೆ. ನಮ್ಮ ದೇಹದಿಂದ ಏನು ಕೆಟ್ಟ ಅಂಶಗಳು, ನಾವು ತಿಂದ ಪದಾರ್ಥದಲ್ಲಿರತಕ್ಕಂತಹ ಕೆಟ್ಟ ಅಂಶಗಳೇನುಂಟು ಅದನ್ನು ಹೊರಗೆ ಕಳಿಸ್ತಕ್ಕಂತಹ ವ್ಯವಸ್ಥೆ ಆ ಅಪಾನ ರೂಪದಲ್ಲಿರ್ತಕ್ಕಂತಹ ವಾಯುದೇವರು ಮಾಡ್ತಾರೆ. ಅಂದ್ರೆ ಇದೆಷ್ಟು ಮುಖ್ಯ ಅಂತ ಹೇಳಿದ್ರೆ ಆರೋಗ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಜೀರ್ಣ ಪ್ರಭವ ರೋಗ. ಯಾವುದೇ ರೋಗ ಆಗಲಿ, ತಲೆನೋವೇ ಶುರುವಾಗಿ ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅಜೀರ್ಣ. ನಿಮ್ಮ ಹೊಟ್ಟೆಯಲ್ಲಿ ತಿಂದಂತಹ ಪದಾರ್ಥ ಸರಿಯಾಗಿ ಹೊರಗೆ ಹೋಗ್ಲಿಲ್ಲ ಅಂತ, ಅದರಲ್ಲಿರ್ತಕ್ಕಂತಹ ಕೆಟ್ಟ ಅಂಶ ಸರಿಯಾಗಿ ಹೊರಗೆ ಹೋಗ್ಲಿಲ್ಲ ಅಂತ ಆದ್ರೆ ಒಂದು ರೋಗಗಳು ಶುರು ಆಗ್ತದೆ ಅಂತ. ಯಾವಾಗ ಸರಿಯಾಗಿ ಹೋಗುದಿಲ್ಲ ಅಂತ ಹೇಳಿದ್ರೆ ಅಪಾನ ವಾಯು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಆದ್ರೆ ಹೊಟ್ಟೆಯಲ್ಲಿರತಕ್ಕಂತಹ ಕೆಟ್ಟ ಪದಾರ್ಥಗಳು ಸರಿಯಾಗಿ ಹೊರಗೆ ಹೋಗುವುದಿಲ್ಲ. ಅದನ್ನು ಮಾಡತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅಪಾನ ರೂಪದಲ್ಲಿರತಕ್ಕಂತಹ ವಾಯುದೇವರು. ಅಂದ್ರೆ ಪ್ರತಿಯೊಬ್ಬ ಜೀವರಾಶಿ ಒಳಗೂ ಕೂಡ ಇದ್ದುಕೊಂಡು ನೀವು ತಿಂದಿರತಕ್ಕಂತಹ ಪದಾರ್ಥದಲ್ಲಿರತಕ್ಕಂತಹ ಕೆಟ್ಟ ಅಂಶವನ್ನು ಹೊರಗೆ ಹಾಕತಕ್ಕಂತಹ ಕೆಲಸವನ್ನು ಮಾಡತಕ್ಕಂಥವರು ಅಪಾನ ರೂಪದಲ್ಲಿರತಕ್ಕಂತಹ ವಾಯುದೇವರು. ಎರಡಾಯ್ತದೆ. ಇನ್ನು ವ್ಯಾನ ಅಂತ ಮೂರನೇದ್ದು. ಈ ವ್ಯಾನ ರೂಪದಲ್ಲಿರತಕ್ಕಂತಹ ವಾಯುದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ದೇಹದಲ್ಲಿ ಒಟ್ಟು 72,000 ನಾಡಿಗಳುಂಟಂತೆ. ಬಲಬದಿಯಲ್ಲಿ 36,000 ನಾಡಿ, ಎಡಬದಿಯಲ್ಲಿ 36,000 ನಾಡಿ. ಈ ನಾಡಿಗಳಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗ್ಬೇಕು. ರಕ್ತ ಸಂಚಾರ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಬ್ಲಾಕ್ ಅಂತ ಹೇಳ್ತೇವೆ, ಈ ನರದಲ್ಲಿ ಬ್ಲಾಕ್ ಅದನ್ನು ತೆಗಿಬೇಕು, ಮತ್ತೆ ಸ್ಟಂಟ್ ಇಡುವುದೆಲ್ಲ ಹೇಳ್ತೇವೆ. ಅದಾಗದು ಈ ರಕ್ತ ಸಂಚಾರಕ್ಕೆ ಬೇಕಾದಂತಹ ಗಾಳಿ ಸರಿಯಾಗಿ ಸಂಚಾರ ಆಗದೇ ಇದ್ದಾಗ ಈ ನಾಡಿಗಳ ಒಳಗೆ ಇದ್ದುಕೊಂಡು ಆ ಗಾಳಿ ರಕ್ತ ಸಂಚಾರಕ್ಕೆ ಬೇಕಾದಂತಹ ಗಾಳಿ ಸಂಚಾರ ಆಗುವ ಹಾಗೆ ಮಾಡತಕ್ಕಂತಹ ರೂಪನೇ ವ್ಯಾನ ರೂಪದ ವಾಯುದೇವರ ರೂಪ. ಆ ರೂಪದಿಂದ ಇದ್ದುಕೊಂಡು ಆ ನಾಡಿಗಳಲ್ಲಿ ರಕ್ತ ಸಂಚಾರ ಆಗುವ ಹಾಗೆ ವಾಯುದೇವರು ಮಾಡ್ತಾರೆ. ಇದು ಮೂರನೇದಾಗಿ. ನಾಲ್ಕನೇದ್ದು ಸಮಾನ. ಈ ಉದಾನ. ಉದಾನ ಅಂತ ಹೇಳಿದ್ರೆ ಇದು ಮೇಲ್ಮುಖವಾಗಿ ಸಂಚರಿಸತಕ್ಕಂತಹ ಗಾಳಿ ಅಂತ. ಈ ನಿಮ್ಗೆ ತೇಗು ಬರ್ತದೆ ನೋಡಿ, ಸರಿ ತಿಂದಿರ್ತೀವಿ ನೀವು, ಹೊಟ್ಟೆ ತುಂಬ ತುಂಬಿರ್ತೀರಿ, ತಿಂದಿರ್ತೀರಿ. ಒಂದು ತೇಗು ಬಂತು ಅಂತಾದ್ರೆ ಎಷ್ಟು ಹಬ್ಬ ಅಂತ ಆಗಿರ್ತದೆ, ಏನೋ ಎಲ್ಲ ಎದೆಯಲ್ಲೇ ಹಿಡ್ಕೊಂಡು ಹಾಗೆ ಆಗಿರ್ತದೆ. ಇನ್ನೂ ಜಾಸ್ತಿ ತಿಂದಿದ್ರೆ ಒಂದು ವಾಂತಿ ಆದ್ರೆ ಚೆನ್ನಾಗಿರ್ತದೆ. ಆ ವಾಂತಿ ಆದ್ರೆ ಈಗ ಚೆನ್ನಾಗಿರ್ತದೆ ಅಂತ ನಮ್ಗೆ ತಿಂದದ್ದು ಜಾಸ್ತಿ ಆದಾಗ ಒಂದು ವಾಂತಿ ಆಗಿ ಹೋಯ್ತು ಅಂತ ಆದ್ರೆ ಏನೋ ಒಂದು ನೆಮ್ಮದಿ ಸಿಕ್ಕಿದ ಹಾಗೆ ಆಗ್ತದೆ. ಅಷ್ಟು ನಮ್ಗೆ ಒಂದು ಎದೆ ಹಿಡ್ಕೊಂಡ ಹಾಗೆ ಆಗಿರ್ತದೆ. ಈ ಮೇಲ್ಮುಖವಾಗಿ ಸಂಚರಿಸಿ ಈ ತೇಗು ಬರುವುದು, ವಾಂತಿ ಆಗುದು ಮುಂತಾದನ್ನೆಲ್ಲ ಮಾಡ್ಲಿಕ್ಕೋಸ್ಕರ ಇರತಕ್ಕಂತಹ ಒಂದು ಗಾಳಿಯೇ ಅದು ಉದಾನ ವಾಯು ಅಂತ. ಆ ಉದಾನ ರೂಪದಲ್ಲಿ ಇದ್ದುಕೊಂಡು ವಾಯುದೇವರು ಆ ಕೆಲಸವನ್ನು ಮಾಡ್ತಾರೆ ಅಂತ ಪ್ರತಿಯೊಂದು ಜೀವರಾಶಿಗಳು. ಕೊನೆಯದ್ದು ಸಮಾನ. ಸಮಾನ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಇರ್ತಾರಂತೆ. ಹೊಟ್ಟೆಯಲ್ಲಿ ಇದ್ದುಕೊಂಡು ನೀವೇನು ಆಹಾರವನ್ನು ತುಂಬಿಸ್ತೀರಿ, ಹೊಟ್ಟೆಯೊಳಗೆ 3 ಹೊತ್ತು ನಾವು ಕ್ರಮ ಪ್ರಕಾರ ತುಂಬಿಸ್ತೇವೆ. ಒಳಗೆ ಹೋಗಿ ಏನಾಗ್ತದೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಅದು ಹೇಗೆ ಕರಗ್ತದೆ ಏನಾಗ್ತದೆ ಒಂದೂ ಗೊತ್ತಿಲ್ಲ ನಮ್ಗೆ. ಆ ಸಮಾನ ರೂಪದಲ್ಲಿ ವಾಯುದೇವರಲ್ಲಿ ಇದ್ದುಕೊಂಡು ಅದನ್ನು 3 ವಿಭಾಗ ಮಾಡ್ತಾರಂತೆ. ನಾವು ತಿಂದ ಆಹಾರ 3 ವಿಭಾಗ ಆಗ್ತದೆ. ಅದರ ಸೂಕ್ಷ್ಮ ಭಾಗ ಏನುಂಟು ಅದು ಮನಸ್ಸಿಗೆ ಹೋಗಿ ಸೇರ್ತದೆ. ಅದಕ್ಕೆ ನೀವು ತಿಂದ ಆಹಾರ ಏನು ಕೆಟ್ಟ ಕೆಟ್ಟ ಪದಾರ್ಥಗಳನ್ನೆಲ್ಲ, ತಾಮಸ ಆಹಾರಗಳನ್ನೆಲ್ಲ ತಿಂದೇವು ಅಂತಾದ್ರೆ
ಅದು ಮನಸ್ಸಿಗೆ ಅಂತಹದ್ದೇ ಪ್ರಭಾವವನ್ನು ಬೀರ್ತದೆ. ಅದಕ್ಕೆ ತಿನ್ನುವಾಗ ಕೆಟ್ಟ ದೃಶ್ಯಗಳನ್ನೆಲ್ಲ ನೋಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಅಂದ್ರೆ ತಿಂದ ಆಹಾರದ ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗ್ತದೆ. ಇನ್ನು ಅದರಲ್ಲಿರ್ತಕ್ಕಂತಹ ಪ್ರೋಟೀನ್ಗಳೆಲ್ಲ ಉಂಟಲ್ಲ, ಪೌಷ್ಟಿಕ ಅಂಶಗಳು, ಅದೆಲ್ಲ ನಮ್ಮ ದೇಹದ ರಕ್ತಕ್ಕೆ ಮಾಂಸಕ್ಕೆ ಎಲ್ಲ ಸೇರ್ತದೆ. ಇನ್ನು ಕೆಟ್ಟ ಭಾಗ ಏನುಂಟು ಅದೆಲ್ಲ ಮಲಮೂತ್ರ ಆಗಿ ಹೊರಗೆ ಹೋಗ್ತದೆ. ಈ ವಿಭಾಗ ಮಾಡಬೇಕಲ್ಲ, ವಿಭಾಗ ಮಾಡುವುದು ಯಾರು ಅಂತ ಹೇಳಿದ್ರೆ ಸಮಾನ ರೂಪದಲ್ಲಿರತಕ್ಕಂತಹ ವಾಯುದೇವರು ಹೊಟ್ಟೆಯಲ್ಲಿ ಇದ್ದುಕೊಂಡು ನೀವು ತಿಂದಂತಹ ಅನ್ನವನ್ನು 3 ವಿಭಾಗ ಮಾಡಿ ಯಾವ್ದು ಎಲ್ಲಿಗೆ ಹೋಗ್ಬೇಕು ಅದನ್ನು ಕಳಿಸ್ತಕ್ಕಂತಹ ವ್ಯವಸ್ಥೆಯನ್ನು ಆ ಸಮಾನ ರೂಪಿ ವಾಯುದೇವರು ಮಾಡ್ತಾರೆ. ಈ ರೀತಿಯಾಗಿ 5 ರೂಪದಲ್ಲಿ ವಾಯುದೇವರು ನಮ್ಮ ದೇಹದಲ್ಲಿ ಇದ್ದುಕೊಂಡು ಇಷ್ಟು ಕೆಲಸವನ್ನು ಮಾಡ್ತಾರೆ. ನೀವು ಒಮ್ಮೆ ಯೋಚನೆ ಮಾಡಿ, ಈಗ ನಾನೇನು ಇಷ್ಟು ಕೆಲಸ ಹೇಳಿದೆ 5 ರೂಪದಲ್ಲಿ, ಇದರಲ್ಲಿ ಯಾವುದಾದ್ರೂ ಒಂದು ಸರಿಯಾಗಿ ಆಗ್ಲಿಲ್ಲ ಅಂತಾದ್ರೂ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಉಸಿರಾಟ ಇಲ್ಲದೆ ಯಾರಾದ್ರೂ ಬದುಕಲಿಕ್ಕೆ ಸಾಧ್ಯನೇ? ತಿಂದ ಅನ್ನ ಸರಿಯಾಗಿ ಜೀರ್ಣ ಆಗಿ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ? ಹೊಟ್ಟೆ ಸರಿ ಇಲ್ಲ ಅಂದ್ರೆ ಯಾವುದೋ ರೋಗ ಬಂದು ಸತ್ತು ಹೋಗ್ತಾನೆ. ಇನ್ನು ನರನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲಿಲ್ಲ ಅಂದ್ರೆ, ಇನ್ನು ಆ ತಿಂದಿರತಕ್ಕಂತಹ ಪದಾರ್ಥ ಜಾಸ್ತಿ ಆದಾಗ ತೇಗು ಅಥವಾ ವಾಂತಿ ಎಲ್ಲ ಆಗಲಿಲ್ಲ ಅಂತ ಆದ್ರೆ, ಇನ್ನು ಸಮಾನ ರೂಪದಿಂದ ಒಳಗಿದ್ದುಕೊಂಡು ಆಹಾರವನ್ನು ಸರಿಯಾಗಿ ವಿಭಾಗ ಮಾಡಲಿಲ್ಲ ಅಂತ ಆದ್ರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಈ ವಾಯುದೇವರು ಪ್ರತಿಯೊಂದು ಜೀವರಾಶಿಗಳೊಳಗೂ ಕೂಡ ಇದ್ದುಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ನಮಗೆ ವಾಯುದೇವರು ಮಾಡತಕ್ಕಂಥ ಉಪಕಾರ ಎಷ್ಟಿದೆ. ಅಂತಹ ವಾಯುದೇವರಿಗೆ ನಾವು ಪ್ರತಿ ಕ್ಷಣದಲ್ಲಿಯೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇದೆ. ಕೃತಜ್ಞತೆ ಸಲ್ಲಿಸಲಿಲ್ಲ ಅಂತ ಆದ್ರೆ ಒಂದು ಶಾಸ್ತ್ರದ ಮಾತೇ ಇದೆ, ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಮಾಡಿದಂತಹ ಉಪಕಾರವನ್ನು ಸ್ಮರಣೆ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅವನಷ್ಟು ದೊಡ್ಡ ಮೋಸಗಾರ ಬೇರೆ ಯಾರೂ ಇಲ್ಲ, ಅವನಿಗೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತ. ಮಾಡಿದ ಉಪಕಾರವನ್ನು ಮರ್ತವನಿಗೆ ಪ್ರಾಯಶ್ಚಿತ್ತನೇ ಇಲ್ಲ. ಅಂದ್ರೆ ವಾಯುದೇವರು ನಮ್ಮ ಒಳಗಿದ್ದುಕೊಂಡು ಇಷ್ಟು ಉಪಕಾರ ಮಾಡ್ತಾ ಇರುವಾಗ ನಾವು ಪ್ರತಿ ದಿನವೂ ಕೂಡ ಅವರ ಸ್ಮರಣೆಯನ್ನು ಮಾಡಲೇಬೇಕು. ಅಂತಹ ವಾಯುದೇವರೇ ಹನುಮಂತ ದೇವರಾಗಿ ಬಂದಿರತಕ್ಕಂತಹದ್ದು. ಪ್ರತಿಯೊಂದು ಜೀವರಾಶಿಗಳೊಳಗೂ ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ನೀವು ಏನನ್ನು ಬೇಕಾದ್ರೆ ಬಿಟ್ಟಿರ್ಬೋದು, ಉಸಿರಾಟವನ್ನು ಬಿಟ್ಟು ಯಾವ ವ್ಯಕ್ತಿಯು ಕೂಡ ನಿದ್ದೆ ಮಾಡುವಾಗಲೂ ಕೂಡ ಉಸಿರಾಡ್ತಾನೆ. ನೀವು ನಿದ್ದೆ ಮಾಡಿದ್ರು ಕೂಡ ವಾಯುದೇವರು ಪ್ರಾಣರೂಪದಿಂದ ಎದ್ದುಕೊಂಡು ಒಳಗಡೆ ಉಸಿರಾಡ್ತಾನೆ. ಈ ರೀತಿಯಾಗಿ ಪ್ರತಿಯೊಂದು ಜೀವರಾಶಿಗಳ ಒಳಗೂ ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಉಸಿರಾಟ ಪ್ರಕ್ರಿಯೆಯನ್ನು ಮಾಡತಕ್ಕಂತಹ ವಾಯುದೇವರಿಗೆ ಶ್ರಮ ಎಂಬಂತಹದ್ದು ಇಲ್ಲಿ. ಅಂತಹ ವಾಯುದೇವರ ಅವತಾರಭೂತರಾದಂತಹ ಹನುಮಂತ ದೇವರಿಗೂ ಶ್ರಮ ಎಂಬಂತಹದ್ದು ಇಲ್ಲ. ಆದ್ರಿಂದಾಗಿ ಅವರಿಗೆ ಶ್ರಮ ಆಗಿಲ್ಲ. ಆದ್ರಿಂದ ಅವರು ಪರ್ವತದಲ್ಲಿ ವಿಶ್ರಾಂತಿಯನ್ನು ತಗೊಳ್ಳಿಲ್ಲ, ಪರ್ವತವನ್ನು ಆಲಿಂಗನೆ ಮಾಡಿ ಹಾಗೆಯೇ ಮುಂದಕ್ಕೆ ಹಾರಿದರು. ಮುಂದಕ್ಕೆ ಹಾರಿದಾಗ ಸಮುದ್ರದಲ್ಲಿ ಇನ್ನೊಂದು ವಿಘ್ನದ ಹಾಗೆ ಬರ್ತದೆ. ಸುರಸೆ ಅಂತ ನಾಗಮಾತೆಯವಳು, ಅವಳು ಬರ್ತಾಳೆ. ದೇವತೆಗಳೇ ಅವಳಿಗೆ ಒಂದು ವರವನ್ನು ಕೊಟ್ಟು ಕಳಿಸಿರ್ತಾರೆ. ಏನು ವರ ಅಂತ ಹೇಳಿದ್ರೆ, ಅವಳು ಯಾರನ್ನೆಲ್ಲ ಬಯಸ್ತಾರೋ ಅವರೆಲ್ಲ ಬಂದು ಬಾಯಿಗೆ ಬೀಳ್ಬೇಕು ಅಂತ, ಬಾಯಿಯೊಳಗೆ ಹೋಗ್ಬೇಕು ಅಂತ. ಹಾಗೆ ಹನುಮಂತ ದೇವರು ಬಾಯಿಯೊಳಗೆ ಬೀಳ್ಬೇಕು ಅಂತ ಬಯಸಿದ್ದಾರೆ. ಆಗ ಹನುಮಂತ ದೇವರು ಹೇಳ್ತಾರಂತೆ, ಇಲ್ಲ, ನಾನು ರಾಮದೇವರ ಕೆಲಸಕ್ಕೋಸ್ಕರ ಹೊರಟವನು, ಸೀತೆಯನ್ನು ಹುಡುಕಬೇಕು ಅಂತ ಹೊರಟವನು. ಸೀತೆಯನ್ನು ಹುಡುಕಿ ರಾಮದೇವರಿಗೆ ವಿಷಯವನ್ನು ಒಪ್ಪಿಸಿ ಆನಂತರ ನಿನ್ನ ಬಾಯಿಯೊಳಗೆ ಬಂದು ಸೇರ್ತೇನೆ ನಾನು ಅಂತ ಹೇಳ್ತಾರೆ. ಅವಳು ಕೇಳುದಿಲ್ಲ, ಇಲ್ಲ, ನನಗೆ ದೇವತೆಗಳ ವರ ಉಂಟು, ನನ್ನ ಬಾಯಿಯೊಳಗೆ ನೀನು ಹೋಗಲೇಬೇಕು ಅಂತ ಹೇಳಿದಾಗ ಹನುಮಂತ ದೇವರು ತನ್ನ ದೇಹವನ್ನು ಇನ್ನೂ ದೊಡ್ಡದು ಮಾಡ್ತಾರಂತೆ. ಆಗ ಅವಳು ತನ್ನ ಬಾಯನ್ನು ಇನ್ನೂ ಅಗಲ ಮಾಡ್ತಾಳಂತೆ. ಇವರು ಇನ್ನು ಹೇಳ್ತಾರೆ 10 ಯೋಜನ 20 ಯೋಜನ 30 ಯೋಜನ ಅಗಲ ಮಾಡ್ತಾ ಹೋಗ್ತಾರಂತೆ ಇವರು ಬಾಯನ್ನು. ಅವಳು ತನ್ನ ದೇಹವನ್ನು ಹನುಮಂತ ದೇವರು ತನ್ನ ದೇಹವನ್ನು ದೊಡ್ಡದು ಮಾಡ್ತಾ ಹೋಗ್ತಾರೆ. ಸುರಸೆ ತನ್ನ ಬಾಯನ್ನು ಅಗಲ ಮಾಡ್ತಾ ಹೋಗ್ತಾಳೆ. ಆಗ ಹನುಮಂತ ದೇವರು ಕೂಡಲೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ಆ ಸುರಸೆಯ ಬಾಯಿಯೊಳಗೆ ಹೋಗಿ ಕೂಡಲೇ ಹೊರಗೆ ಬಂದು ಬಿಡ್ತಾರೆ. ಅವಳ ವರ ಏನಿದ್ದದ್ದು ಅಂತ ಹೇಳಿದ್ರೆ, ನಾನು ಯಾರನ್ನು ಬಯಸ್ತೇನೋ ಅವರು ನನ್ನ ಬಾಯಿಯೊಳಗೆ ಬಿಡ್ಬೇಕು, ಹೊಟ್ಟೆಯೊಳಗೆ ಬಿಡ್ಬೇಕು ಅಂತ ಹೇಳಿ ಬಾಯಿಯೊಳಗೆ ಹೋಗ್ಬೇಕು. ಹನುಮಂತ ದೇವರು ಬಾಯಿಯೊಳಗೆ ಹೋದ್ರಂತೆ, ಕೂಡಲೇ ಹೊರಗೆ ಬಂದು ಬಿಟ್ರಂತೆ. ನೋಡಿ, ನಿಮ್ಗೆ ಏನು ವರ ಉಂಟು ಅದನ್ನು ನಾನು ಪರಿಪಾಲನೆ ಮಾಡಿದ್ದೇನೆ, ನಾನು ನಿಮ್ಗೆ ಬರ್ತೇನೆ ಅಂತ ಹೇಳಿ ಹೊರಟು ಬಂದ್ರೆ ಅವಳಿಗೂ ಖುಷಿ ಆಗ್ತದೆ. ಅವಳು ಕೆಟ್ಟವಳಲ್ಲ, ಅವಳು ರಕ್ಕಸಿ ಅಲ್ಲ, ರಾಕ್ಷಸಿ ಅಲ್ಲ, ಅವಳು ದೇವಮಾತೆ, ನಾಗಮಾತೆ. ಆದ್ರಿಂದಾಗಿ ಅವಳಿಗೂ ದೇವತೆಗಳ ವರವನ್ನು ಅವನು ಮೀರಲಿಲ್ಲ ಅಂತ ಖುಷಿಯಾಗಿ ಸಂತೋಷದಿಂದ ಹನುಮಂತನನ್ನು ಬೀಳ್ಕೊಟ್ರು. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಇನ್ನೊಬ್ಳು ಅವಳು ರಾಕ್ಷಸಿ, ಸಿಂಹಿಕೆ ಅಂತ. ನಾವು ರಾಹು ಅಂತ ಹೇಳ್ತೇವೆ, ನವಗ್ರಹದಲ್ಲಿ ರಾಹು ಅಂತ ಒಬ್ಬ ಇದ್ದಾನಲ್ಲ, ಅವನ ತಾಯಿ. ಅವಳಿಗೆ ಬ್ರಹ್ಮದೇವರ ಒಂದು ವರ ಇರ್ತದೆ. ಏನು ವರ ಅಂತ ಹೇಳಿದ್ರೆ, ಯಾರಾದ್ರೂ ಆ ಆಕಾಶದಲ್ಲಿ ಮೇಲೆ ಹೋಗ್ತಾ ಇದ್ರೆ ಅವರ ನೆರಳನ್ನು ಅವಳು ಹಿಡಿದ್ರು ಸಾಕು, ನೆರಳು ಹಿಡಿದ್ರು ಆ ವ್ಯಕ್ತಿ ಅವಳ ಬಾಯೊಳಗೆ ಬಂದು ಬೀಳ್ತಾಳೆ ಅಂತ ವರ ಅಂತ. ಆ ಹನುಮಂತ ಮೇಲೆ ಹೋಗುವಾಗ ಆ ಹನುಮಂತನ ನೆರಳನ್ನು ಹಿಡಿದು ಎಳೆದಂತೆ ಆ ಹನುಮಂತ ಅವಳ ಹೊಟ್ಟೆಯೊಳಗೆ ಹೋಗಿ
ಅವಳ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದು ಅವಳನ್ನು ಕೊಂದೆ ಬಂದು, ಯಾಕೆಂದ್ರೆ ಅವಳು ರಕ್ಕಸಿ ಸುರಸೆ ಆದ್ರೆ ಅವಳು ರಾಕ್ಷಸಿ ಅಲ್ಲ, ಅವಳು ನಾಗಮಾತೆ, ಅದರಿಂದಾಗಿ ಅವಳನ್ನು ಕೊಲ್ಲಿಲ್ಲ. ಅವಳು ರಾಕ್ಷಸಿ ಆದ್ರಿಂದ ಆ ಬ್ರಹ್ಮದೇವರ ವರ ಇತ್ತಂತವಳಿಗೆ. ಬ್ರಹ್ಮದೇವರವರು ಅದೇ, ನೀನು ಯಾರ ನೆರಳನ್ನು ಹಿಡಿದು ಎಳಿತೀಯೋ ಅವರು ನಿನ್ನ ಹೊಟ್ಟೆಯೊಳಗೆ ಬಂದು ಸೇರ್ತಾರೆ. ಬ್ರಹ್ಮದೇವರ ವರವನ್ನು ಮೀರಲಿಲ್ಲ ಹನುಮಂತ ದೇವರು. ಬ್ರಹ್ಮದೇವರ ವರದ ಹಾಗೆ ಆ ಹನುಮಂತನ ನೆರಳನ್ನು ಹಿಡಿದು ಎಳ್ದವಳು. ಎಳ್ದಾಗ ಹನುಮಂತ ದೇವರು ಅವಳ ಬಾಯೊಳಗೆ ಹೋದ್ರು. ಹೋಗಿ ಹೊಟ್ಟೆಯೊಳಗೆ ಹೋದ ನಂತರ ಅವಳ ಹೊಟ್ಟೆಯನ್ನು ಸೀಳಿ ಆ ಹನುಮಂತ ದೇವರು ಹೊರಗೆ ಬಂದು ಈ ಮುಖಾಂತರ ಆ ಸಿಂಹಿಕೆಯನ್ನು ಕೊಂದು, ಇದೆಲ್ಲವನ್ನು ಕೂಡ ಹನುಮಂತ ದೇವರು ನೆಲ ಮುಟ್ಲೇ ಇಲ್ಲ, ಹಾರ್ತಾ ಇರುವಾಗಲೇ ಮಾಡಿ. ಹಾಗಾದ್ರೆ ವಾಯುದೇವರ ಸಾಮರ್ಥ್ಯ, ಹಾರುವುದು ಎಂಬಂತಹದ್ದು ಸ್ವಭಾವ. ಗಾಳಿಯನ್ನು ನೋಡಿ, ಗಾಳಿ ಒಂದು ಕಡೆ ನಿಲ್ಲುವುದಂತ ಇಲ್ವೇ ಇಲ್ಲ, ಅದು ಹಾರ್ತಾನೆ ಇರ್ತದೆ. ಹಾಗೆ ಆ ವಾಯುದೇವರ ಅವತಾರ ಆದ್ರಿಂದ ಹನುಮಂತ ನಮಗೆ ನೋಡಿದಾಗೇನು ಆಶ್ಚರ್ಯ ಅನಿಸ್ತದೆ. ಒಂದು ಕಡೆ ಹೀಗೆ ಅಡ್ಡ ಬಂದಾಗ ಅಲ್ಲಿ ಹೇಗೆ ಹಾರುವುದು, ಅದು ವಾಯುದೇವರ ಸ್ವಭಾವ, ವಾಯುವಿನ ಸ್ವಭಾವ ಆದ್ರಿಂದ ಹನುಮಂತ ದೇವರಿಗೆ ಅದೇನು ಕಷ್ಟ ಆಗಲಿಲ್ಲ. ಅವರು ಆ ಸಿಂಹಿಕೆಯ ಹೊಟ್ಟೆಯನ್ನು ಸೀಳಿ ನಂತರ ಅವರಿಗೆ ಸಮುದ್ರದ ನಡುವೆ ಯಾವುದೇ ವಿಘ್ನ ಬರಲಿಲ್ಲ. ಇಡೀ ಆ ಸಮುದ್ರವನ್ನು ಹಾರಿ ಆ ಲಂಕೆಯ ಒಂದು ರಕ್ಷಣೆಯ ರೂಪದಲ್ಲಿರತಕ್ಕಂತಹ ಒಂದು ಪರ್ವತ, ಲಂಬ ಪರ್ವತ ಅಂತ ಹೇಳಿ ಆ ಪರ್ವತಕ್ಕೆ ಬಂದು ಸೇರಿದರು. ಈ ರೀತಿಯಾಗಿ ಹನುಮಂತ ದೇವರು ಸಮುದ್ರವನ್ನು ಉಲ್ಲಂಘನೆ ಮಾಡಿ ಸಮುದ್ರವನ್ನು ಸೇರಿದ್ರು ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖ ಬರ್ತದೆ. ನಂತರ ಆ ಲಂಕೆಯನ್ನು ಹೇಗೆ ಪ್ರವೇಶಿಸಿದ್ರು, ಅಲ್ಲಿ ಹೇಗೆಯನ್ನು ಸೀತೆಯನ್ನು ನೋಡಿದರು ಎಂಬಂತಹ ಭಾಗವನ್ನೆಲ್ಲ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಧ್ವಾಂತರ್ಗತ ವೇದವ್ಯಾಸ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಕರುಣಿಸೆನಗೆ ಸುಮನವ ನಿನ್ನ ನಾಮ ನೆನೆವುದಕ್ಕೆ, ಕರುಣಿಸೆನಗೆ ಸುಮನವ ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವ, ನಾನಿನ್ನ ನಂಬಿದೆ ಶ್ರೀ ರಾಮಚಂದ್ರ ದೇವ. ರಾಮ ಶ್ರೀರಾಮ ರಾಮ